ಇತಿಹಾಸವೇ ನಿಬ್ಬೆರಗಿಸುತ್ತ ಎತ್ತಿ ಹಿಡಿದಿರೋ ಮೈಲಿಗಲ್ಲು ಉದ್ದಗಲಕು ಕೇಳಿ ನೋಡು ರಾರಾಯ ಭಾವಿ ಭೈರವಿ ರಣಗಲ್ಲು ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಕಾಣದೆ ಧಿಕ್ಕರಿಸುವನಿವನೆಲ್ಲು ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲು. ಎನ್ ಶೇಖರ್ ರೆಡ್ಡಿ ಅವರ ಹುಟ್ಟಿದಬ್ಬ ಶುಭಾಶಯಗಳು. ಇವತ್ತು ಇಡೀ ಬೆಂಗಳೂರಲ್ಲಿ ಒಂದು 4 ಕ್ಷೇತ್ರಗಳಲ್ಲಿ ಮಾದರಿಯಾಗಿ ನಡೀತಾ ಇದೆ. ಈ ಬಡವರಿಗೆ ಈ ಪುಸ್ತಕಗಳಿರ್ಬೋದು, ಅನಾಥ ಆಶ್ರಮದಲ್ಲಿ ಊಟಗಳ ವ್ಯವಸ್ಥೆ ಇರ್ಬೋದು, ಇವತ್ತು ಮನೆಗಳ ಹತ್ರ ಅವ್ರ ಮನೆ ಹತ್ರ ಸುಮಾರು 1000 ಜನಕ್ಕೆ ಊಟದ ವ್ಯವಸ್ಥೆ ಇರ್ಬೋದು, ಬೆಡ್ ಕ್ಯಾಂಪ್ ಇರ್ಬೋದು, ಪ್ರತಿಯೊಂದು ಬಡವರಿಗೆ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳಕ್ಕೆ ಆಗದಿರೋರೆಲ್ಲ ಬಂದು ಇವತ್ತು ಸುಮಾರು ಒಂದು 300-400 ಜನ ಹಾಕಿ ಎಲ್ಲ ಡಾಕ್ಟ್ರುಗಳು ಸಿಸ್ಟರ್ಸು ಎಲ್ಲ ಬಂದು ಆಂಬುಲೆನ್ಸ್ಗಳೆಲ್ಲ ಬಂದು ಇವತ್ತು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅವರಿಗೆ ನಿಜವಾಗ್ಲೂ ಹೇಳಬೇಕಾದ್ರೆ ದೇವರು ಅವರು ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಇನ್ನೂ ಹೆಚ್ಚಿನ ಕಾಲ 106 ವರ್ಷ ಕೊಡಲಿ ಅಂತ ನಾನು ಶುಭ ಕೋರ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 35 ಲಕ್ಷ ಇರುವಂಥ ಜನಸಂಖ್ಯೆ ನಮ್ಮ ರೆಡ್ಡಿ ಸಮಾಜಕ್ಕೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಅವರು ಇದು 5ನೇ ಟರ್ಮು ರೆಡ್ಡಿ ಸಮಾಜದಲ್ಲಿ ಡೈರೆಕ್ಟರ್ಗಳಾಗಿ ಜಾಯಿಂಟ್ ಸೆಕ್ರೆಟರಿಗಳಾಗಿ ಇವತ್ತು ಪ್ರಧಾನ ಕಾರ್ಯದರ್ಶಿ ಆಗಿ ಇಡೀ ರಾಜ್ಯವೆಲ್ಲ ಓಡಾಡಿ ಎಲ್ಲ ಸಂಘಟನೆಗಳು ಮಾಡಿ ಒಂದು ರಾಜ್ಯದಲ್ಲೇ ಮಾದರಿ ಆದಂಥ ಒಬ್ಬ ಹೆಸರು ಪಡೆದಿರ್ತಕ್ಕಂಥ ಯಾರಾದ್ರು ಇದ್ದಾರೆ ಅಂದರೆ ನಮ್ಮ ಶೇಖರ್ ರೆಡ್ಡಿ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಪ್ರತಿ ದಿವಸ ನಿರಂತರವಾಗಿ ಮನೆಗಳ ಹತ್ರ ಬಡವರು ಬಂದರೆ ನಿರಂತರವಾಗಿ ಯಾರನ್ನೇ ಆಗಲಿ ವಾಪಸ್ ಕಳಿಸ್ದಿರ ಅವರಿಗೆಲ್ಲ ಆದಷ್ಟು ಅವ್ರ ಕೈಲಾಗಿದ್ದು ಸಹಾಯ ಮಾಡಿಕೊಂಡು ಈ ಬರ್ತ್ಡೇಗೆ ಒಂದು ದಿವಸ ಅಲ್ಲ ಅವರು ದಾನ ಧರ್ಮ ಮಾಡ್ತಾ ಇರೋದು. ಪ್ರತಿಯೊಂದು ಹಬ್ಬದಲ್ಲಿ ಒಂದು ಸುತ್ತಮುತ್ತ ಊರುಗಳಲ್ಲಿ ಜಾತ್ರೆಗಳಾದ್ರೂ ಬಡಬಗ್ಗರಿಗೆ ಏನಕ್ಕಾಗಲಿ ಅನುಕೂಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಥವ್ರು ಇವತ್ತು ನಿಜವಾಗ್ಲೂ ನಮಗೆ ಅಪರೂಪವಾದಂಥ ವ್ಯಕ್ತಿಗಳು ಇವತ್ತು ಈ ಭಾಗದಲ್ಲಿ ಇರೋದು ನಾನು ಹೇಳ್ತಾ ಇದ್ದೀನಿ. ಇವತ್ತು ಇಲ್ಲೇ ಕಸುನಹಳ್ಳಿಯಲ್ಲಿ ಸುಮಾರು 25 ಎಕರೆ ಜಮೀನು ಐತೆ. ಅಂಥ ಜಾಗದಲ್ಲಿ ಇವತ್ತು ಮೆಡಿಕಲ್ ಕಾಲೇಜು ಅವರು ಸುಮಾರು 10 ವರ್ಷದಿಂದ ಇದ್ದ ಕನಸು ಅವರು ಇವತ್ತು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಅವ್ರ ಪೀರಿಯಡಲ್ಲೇ ಈ ವರ್ಷದಲ್ಲೇ ಮೆಡಿಕಲ್ ಕಾಲೇಜ್ ಕೂಡ ಉದ್ಘಾಟನೆ ಆಗೋ ಒಂದು ಅವಕಾಶಗಳು ಜಾಸ್ತಿ ಕಾಣಿಸ್ತಾ ಐತೆ. ಮರ್ಸೂರು ಹತ್ರ 150 ಬೆಡ್ ಇದೆ ಹಾಸ್ಪಿಟ್ಲು. ರೆಡ್ಡಿ ಜನಸಂಘದ ಒಂದು ದೊಡ್ಡ ಮಟ್ಟದಲ್ಲಿ ಹಾಸ್ಪಿಟ್ಲನ್ನು ಕಟ್ತಾ ಇದ್ದೀವಿ. ಅದು ನಮ್ಮ ಶೇಖರ್ ರೆಡ್ಡಿ ಅವರು ಇರ್ಬೋದು, ನಮ್ಮ ಅಧ್ಯಕ್ಷರು ಜಯರಾಮ್ ರೆಡ್ಡಿ ಇರ್ಬೋದು, ನಮಗೆಲ್ಲರಿಗೂ ಸಲಹಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು, ಕುಪೇಂದ್ರ ರೆಡ್ಡಿ ಅವರು, ಸತೀಶ್ ರೆಡ್ಡಿ ಅವರು, ನಮ್ಮ ರಾಮಮೂರ್ತಿ ಅವರು, ಇವರೆಲ್ಲರೂ ನಿಜವಾಗ್ಲೂ ಜವಾಬ್ದಾರಿಯಾಗಿ ಇವ್ರಿಗೆ ಇಷ್ಟು ಜವಾಬ್ದಾರಿಯಾಗಿ ಕೊಟ್ಟಿದ್ದಾರೆ. ಅವರ ಪೀರಿಯಡಲ್ಲಿ ಎಲ್ಲ ಒಳ್ಳೆಯ ಕೆಲಸಗಳಾಗ್ತೈತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅವರು ಈ ಭಾಗದಲ್ಲಿ ಕಾರ್ಪೊರೇಟರ್ಗೆ ಆಕಾಂಕ್ಷಿ ಆಗಿದ್ದಾರೆ. ಅವರು ನಿಜವಾಗ್ಲೂ ಈ ಸರ್ವಿಸು ಸೇವೆ ಮಾಡಿರೋದಕ್ಕೆ ಅವರಿಗೆ ಮುಂದಿನ ದಿನಗಳಲ್ಲಿ ಕಾರ್ಪೊರೇಟರ್ ಆಗೋ ಲಕ್ಷಣಗಳು 100ಕ್ಕೂ 100 ಐತೆ ಅಂತ ನಾನು ಇವತ್ತು ಎಲ್ಲರ ಮುಂದೆ ಹೇಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಎಲ್ಲ ನಮ್ಮ ಸ್ನೇಹಿತರಿಗೂ, ನಮ್ಮ ಬಂಧುವರ್ಗದವ್ರಿಗೂ ಹಾಗೂ ನಮ್ಮ ಕುಟುಂಬಕ್ಕೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಪ್ರತಿ ವರ್ಷ ಕೂಡ ಅವರು ಒಂದು ವಿವಿಧ ಯೋಜನೆಗಳನ್ನ ನಂಬಿಕೊಂಡು ಶಾಲೆ ಮಕ್ಕಳಿಗೆಲ್ಲ ಒಂದು ಸಿಹಿ ಹಂಚೋ ಕಾರ್ಯಕ್ರಮ ಆಯೋಜನೆ ಮಾಡಿದರು. ತದನಂತರ ಗಿಡ ನೆಡೋ ಕಾರ್ಯಕ್ರಮ ಅದು ಮುಗಿಸ್ಕೊಂಡು ಮತ್ತೆ ಮನೆ ಹತ್ರ ಬಂದ ಮೇಲೆ ಎಲ್ಲ ವಿವಿಧ ಆರೋಗ್ಯ ತಪಾಸಣೆ ಯೋಜನೆ, ಬ್ಲಡ್ ತಪಾಸಣೆ ಇರ್ಬೋದು ಮಾಡಿದ್ದಾರೆ. ಅದೇ ರೀತಿ ನೇತ್ರದಾನಕ್ಕೂ ಕೂಡ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಎಲ್ಲರಿಗೂ ನಾನು ನನ್ನ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಹುಟ್ಟುಹಬ್ಬ ಅಂತಂತಂದರೆ ಪ್ರತಿ ವರ್ಷ ನಮಗೊಂದು ಹೊಸ ಚೈತನ್ಯವನ್ನು ಭಗವಂತನ ನಮಗೆ ಕೊಡುವಂಥ ಒಂದು ಕಾಲಚಕ್ರ. ಅದು ಭಗವಂತನ ಹೇಳಿ ಕೇಳ್ಕೊಳ್ತೇನೆ, ನಮಗೆ ಒಳ್ಳೆಯ ಆರೋಗ್ಯ ಎಲ್ಲ ಕೊಟ್ಟರೆ ಸಮಾಜ ಸೇವೆ ಇನ್ನೂ ಒಂದು ನಾನು ಆ ನಿಟ್ಟಿನಲ್ಲಿ ನಮ್ಗೆ ಒಳ್ಳೆಯ ಆರೋಗ್ಯ ಕೊಡಬೇಕಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ.